ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ರಾಜ್ಯದಲ್ಲಿರುವ ಬಹುತೇಕ ಕೆರೆ ನದಿಗಳು ಕಲುಷಿತ ಆಗಿದೆ. ಬರಗಾಲದ ಸಮಯದಲ್ಲಿ ಜನರ ದಾಹ ನೀಗಿಸಬೇಕಾಗಿದ್ದ ಕೆರೆಗಳು ಗಬ್ಬೆದ್ದು ಹೋಗಿದೆ. ಸರ್ಕಾರ ಇಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕಾಗಿತ್ತು? ಜನರ ಕರ್ತವ್ಯ ಏನು? ಸರ್ಕಾರ ಏನ್ ಮಾಡಬೇಕು ಅಂತ ನೀವು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಸ್ಕ್ರೀನ್ ನ ಕೆಳಗಡೆ ನಂಬರ್ ಹೋಗ್ತಾ ಇದೆ, ನಂಬರ್ ನೋಟ್ ಮಾಡ್ಕೊಳ್ಳಿ, ಕಾಲ್ ಮಾಡಿ, ಮೆಸೇಜ್ ಮಾಡಿ. ಜನರ ಕರ್ತವ್ಯ ಏನು? ಸರ್ಕಾರ ಏನ್ ಮಾಡಬೇಕಿತ್ತು ಈ ಕೆರೆ ನದಿಗಳ ವಿಚಾರವಾಗಿ? ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದಕ್ಕೆ ಶುರು ಮಾಡಿ. ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಕಲಬುರಗಿಯಿಂದ ಮಹಾಂತ್ ಗೌಡರು. ನಮಸ್ಕಾರ. ನಮಸ್ಕಾರ ಸರ್. ಸರ್, ತಮ್ಮ ಅಭಿಪ್ರಾಯ ಏನು? ಸರ್ಕಾರ ಏನ್ ಮಾಡಬೇಕಾಗಿತ್ತು ಇಂಥ ಸಂದರ್ಭದಲ್ಲಿ? ಸರ್, ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸರ್, ಸರ್ಕಾರ ಮೊದಲು ಪ್ಲಾಸ್ಟಿಕ್ ಬ್ಯಾನ್ ಮಾಡ್ಬೇಕು ಸರ್. ಅತಿಯಾದ ಪ್ಲಾಸ್ಟಿಕ್ ಇದರಿಂದ ಕೆರೆಗಳು ಎಲ್ಲ ಫ್ಯಾಕ್ಟ್ರಿಗಳಿಂದ ನೀರ್ ಬಿಡೋದು ಬಂದ್ ಮಾಡ್ಬೇಕ್ರಿ. ದನ ಕರುಗಳು ವಿಷಪೂರಿತ ನೀರ್ ಕುಡಿದು ಹಾನಿಗೊಳಗಾಗತ್ತವ, ಅವಕ್ಕ ಬರ್ಲಾದ ಕಾಯಿಲೆ ಬರ್ಲಕತ್ತಾವ್ರಿ. ಹಿಂಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲೆಲ್ಲಿ ಜನ ನಿಗೂಢ ಜಾಗ ಇರ್ತಾವ ಅಂತಲ್ಲೆಲ್ಲ ಬಂದೋಬಸ್ತ್ ಮಾಡಿ ಕ್ರಮ ಕೈಗೊಳ್ಬೇಕ್ರಿ. ಮುಖ್ಯವಾಗಿ ಸರ್ಕಾರ ಮಾಡ್ಬೇಕು, ಜನರ ಬಲ್ಲಿನೂ ಅದು ಅರಿವು ಬರ್ಬೇಕ್ರಿ. ಅದೇ ಮುಖ್ಯವಾಗಿರಿ. ಇಂತ ಥ್ಯಾಂಕ್ ಯು ಮಾಂತೇಗೌಡ್ರೆ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಶ್ರೀರಾಮ್ ಅಂತ ಕರೆ ಮಾಡಿದ್ದಾರೆ ಶಿರಾದಿಂದ. ಶ್ರೀರಾಮ್ ನಮಸ್ಕಾರ. ನಮಸ್ತೆ ಸರ್, ಶ್ರೀರಾಮ್ ಶಿರಾದಿಂದ ಸರ್. ಎಸ್ ಸರ್, ತಮ್ಮ ಅಭಿಪ್ರಾಯ ತಿಳಿಸಿ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಟೌನ್ ಒಳಗೆ ಇರ್ತಾವಲ್ಲ ಸರ್, ನಗರ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಚರಂಡಿಗಳು ಇರ್ತಾವಲ್ಲ, ಆ ಚರಂಡಿ ನೀರೊಳಗಾಗಿ ಹೋಗ್ತಾ ಇರ್ತಾವ ಸರ್ ಕೆರೆಗೇನ. ಆ ಚರಂಡಿ ನೀರು ಕೆರೆಗೆ ಹೋಗುತ್ತೆ. ಹೌದು. ಆ ಚರಂಡಿ ಒಳಗೆ ಏನ್ ಬಿದ್ದಿರ್ತೈತೆ, ಕಸ ಕಡ್ಡಿ ಬಟ್ಟೆ ಬರೆ ಏನೇನ್ ಇರುತ್ತೋ ಅದೆಲ್ಲಾನು ಹೋಗಿರುತ್ತೆ, ಅದು ಕೆರೆಗೆ ಹೋಗುತ್ತೆ, ಇಲ್ಲ ಹಳ್ಳಿಗಳ ಮೂಲಕ ಹೋಗ್ತಾ ಇರ್ತೈತೆ. ಇದನ್ನ ಮೊದಲು ತಪ್ಪಿಸ್ಬೇಕು, ನಗರಸಭೆಯವರು ಇದಕ್ಕೆ ಎಚ್ಚರಿಕಬೇಕು. ಒಂದು. ಎರಡನೇದು ಇನ್ನೊಂದೇನ ಐತೆ ಅಂದ್ರೆ ಫ್ಯಾಕ್ಟ್ರಿಗಳಲ್ಲಿ ಮಲಿನವಾದ ನೀರು ಬಿಡ್ತಾರೆ ಸರ್. ಅದನ್ನ ನದಿಗಳಿಗೆ ಸೇರಿಸ್ದಂಗೆ, ನದಿಗಳಿಗೆ ಹಳ್ಳಿಗಳಿಗೆ ಸೇರಿಸ್ದಂಗೆ ಬೇರೆ ಕಡೆ ಬಿಡಂಗ್ ಮಾಡ್ಬೇಕು. ಅವ್ರನ್ನ ಒಂದು ಗುಂಡಿ ಜೋರಾಗಿ ತೆಗೆದು ಆ ಗುಂಡಿ ಬೇರೆ ತಗೊಂಡು ನೀರು ಹೋಗ್ಬೇಕು. ಅದನ್ನು ನೀರುಗಳಿಗೆ ಬಿಟ್ಬಿಡ್ತಾರೆ. ಅದೇನಾಗುತ್ತೆ, ಅವಾಗ ಇದು ಮಲಿನ್ಯ ಆಗ್ಬಿಡುತ್ತೆ. ಇನ್ನೊಂದು, ತಿರುಗಿ ಹೂಳೆತ್ತಿಸ್ಬೇಕು. ಕೆರೆಗಳಲ್ಲಿ ಹೂಳೆತ್ತೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಕಸ ಕಡ್ಡಿ ಒಂದ್ ಸ್ವಲ್ಪ ಆಚೆ ಕಡೆ ಹೊರಗಡೆ ಹೋಗ್ಬಿಡುತ್ತೆ. ಆ ಹೂಳೆತ್ತಕ್ಕೆ ಪರ್ಮಿಷನ್ ಕೊಡ್ಬೇಕು ರೈತರಿಗೆ. ಅವ್ರು ಪಾಠಗಳು ಹೊರ್ಕೊಂಡ್ಬಿಡ್ತಾರೆ. ಮಣ್ಣು ನೀರು ಹೆಚ್ಚಿನದಾಗಿ ಶೇಖರಣೆ ಆಗುತ್ತೆ. ಅವಾಗ ನೀರಿನ ಹೆಚ್ಚಿನದಾಗಿ ನಿಂತ್ಕೊಳ್ಳುತ್ತೆ ಸರ್. ಶ್ರೀರಾಮ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ಮಂಜುನಾಥ್ ಅಂತ ಹೇಳಿ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ತೆ ಸರ್. ಎಸ್ ಸರ್, ತಮಗೇನ್ ಅನ್ಸುತ್ತೆ? ಸರ್ಕಾರ ಏನ್ ಮಾಡ್ಬೇಕು ಇಂಥ ಸಂದರ್ಭದಲ್ಲಿ? ಜನರ ಕರ್ತವ್ಯ ಏನು? ಸರ್, ಚಿತ್ರದುರ್ಗದಿಂದ ಮಾತಾಡ್ತಿರೋದು. ಸರ್, ಏನಾಗಿದೆ ಅಂದ್ರೆ ಕೆರೆಯಲ್ಲಿ ಕಲುಷಿತವಾಗೋದು ಒಂದ್ ರೀತಿ ಆದ್ರೆ ಹೂಳು ತುಂಬಿದೆ ಸರ್. ಬಹಳಷ್ಟು ಕೆರೆಗಳಲ್ಲಿ ಹೂಳು ತುಂಬಿ ಸ್ಟೋರೇಜ್ ಪ್ರಮಾಣ ಇದೆಯಲ್ಲ ಸರ್, ಅದು ಕ್ಷೀಣಿಸ್ತಾ ಇದೆ ಸರ್. ಹೌದು. ಫಸ್ಟ್ ಮೊದಲು ಒತ್ತು ಕೊಡ್ಬೇಕಾಗಿರೋದು ಏನು ಹೂಳು ತುಂಬಿದೆಯಲ್ಲ ಅದನ್ನ ಕ್ಲೀನ್ ಮಾಡಿಸ್ಬೇಕಾಗಿರೋದು ಸರ್ಕಾರ. ತದನಂತರ ಕಲುಷಿತಗೊಳ್ಳೋದನ್ನ ಕ್ಲೀನ್ ಮಾಡಿಸ್ಬೇಕು. ಎಸ್, ಓಕೆ. ಥ್ಯಾಂಕ್ ಯು ಮಂಜುನಾಥ್ ಅವರೇ, ಕರೆ ಮಾಡಿದಕ್ಕೆ. ಲಲಿತಾ ಅಂತ ಕರೆ ಮಾಡಿದ್ದಾರೆ ಮೈಸೂರಿನಿಂದ. ಮೇಡಮ್ ನಮಸ್ಕಾರ. ನಮಸ್ಕಾರ. ಏನನ್ಸುತ್ತೆ ಮೇಡಮ್ ನಿಮ್ಗೆ? ಸರ್ಕಾರ ಏನ್ ಮಾಡ್ಬೇಕು? ನನಗೆ ರಾಜ್ಯದಲ್ಲಿರೋ ಕೆರೆಗಳನ್ನೆಲ್ಲ ಕ್ಲೀನ್ ಮಾಡಿಸಿ ಅದ್ರೊಳಗೆ ಏನೇನ್ ಕೊಳಕಿದೆ ಅದನ್ನೆಲ್ಲ ತೆಗೆಸ್ಬಿಟ್ಟು ನದಿಯಿಂದ ನೀರುಗಳು ಎಲ್ಲ ಕೆರೆಗಳಿಗೆಲ್ಲ ಬಿಡಿಸ್ಬಿಟ್ಟು ಅವಾಗ ಜನಗಳಿಗೆ ಬೆಳೆ ಬೆಳ್ಕೊಳಕ್ ಮಾಡೋ ಅನುಕೂಲ ಮಾಡ್ಕೊಡ್ಬೇಕು. ಇದು ಸರ್ಕಾರನೇ ಮಾಡ್ಬೇಕು, ಇದು ಯಾರು ಮಾಡಕ್ಕಾಗಲ್ಲ ಸರ್. ನನ್ಗೆ ಹಂಗನ್ಸ್ತಾ ಇದೆ. ಕೆರೆ ಕ್ಲೀನ್ ಮಾಡಿಸ್ಬೇಕು ಫಸ್ಟ್. ಫೈನ್, ಥ್ಯಾಂಕ್ ಯು ಲಲಿತಾ ಮೇಡಮ್, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಚೇತನ್ ಅಂತ ಹರಿಹರದಿಂದ ಕರೆ ಮಾಡಿದ್ದಾರೆ. ಚೇತನ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ಎಸ್ ಸರ್, ತಮಗೇನ್ ಅನ್ಸುತ್ತೆ? ರಾಜ್ಯದಲ್ಲಿ ಕೆರೆ ನದಿಗಳು ಅಧ್ವಾನ ಆಗಿದೆ. ಸರ್ಕಾರ ಮಾಡಬೇಕಾಗಿರೋದೇನು ಈ ಟೈಮ್ ಅಲ್ಲಿ? ಸರ್, ನಾವು ಮೂಲತಃ ಹರಿಹರ ತಾಲೂಕು ರಾಜನಹಳ್ಳಿ ಅಂತ ನಮ್ ಗ್ರಾಮ. ನಾವು ತುಂಗಭದ್ರಾ ನದಿ ದಡದಲ್ಲೇ ಇರ್ತಕ್ಕಂಥದ್ದು. ಬಹುತೇಕ ನದಿಯಲ್ಲಿ ನಮ್ಮ ಹರಿಹರ ನಗರದಲ್ಲಿ ನೋಡಿರ್ಬೋದು, ಚರಂಡಿ ನೀರಾಗಿರ್ಬೋದು. ನಮ್ಮ ಹಳ್ಳಿಗಳಲ್ಲೆಲ್ಲ ಚರಂಡಿ ನೀರು ಯಾವುದೇ ರೀತಿ ಒಂದು ಪೊಲ್ಯೂಷನ್ ಅದನ್ನ ಫಿಲ್ಟ್ರೇ ಮಾಡಂಗಿಲ್ಲ, ಸೀದಾ ನದಿಗೆ ಬಿಡ್ತಾ ಇದ್ದಾರೆ. ಅದು ಸರ್ಕಾರ ಎಲ್ಲೆಲ್ಲೋ ಹಣವನ್ನು ಖರ್ಚು ಮಾಡೋ ಬದ್ಲಿ ಪ್ರತಿ ಹಳ್ಳಿಗಳಲ್ಲಿ ನೀರನ್ನ ಶುದ್ಧೀಕರಣ ಮಾಡಿ ಅದನ್ನ ನದಿಗಳಿಗೆ ಬಿಡ್ತಕ್ಕಂತ ವ್ಯವಸ್ಥೆಯನ್ನು ಮಾಡಿದ್ರೆ ನಾವು ಜಲಮೂಲಗಳನ್ನು ಉಳಿಸಬಹುದು. ಇಲ್ಲಾಂದ್ರೆ ಜಲಮೂಲಗಳು ಯಾವ್ದು ಉಳಿಯಲ್ಲ ಸರ್ ಸ್ವಚ್ಛವಾಗಿ. ಫೈನ್ ಸರ್, ಥ್ಯಾಂಕ್ ಯು, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಮತ್ತೊಬ್ಬ ಕಾಲ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಸರ್, ನಮ್ಮ ಹೆಸರು ಜವರಾಜ್ ಅಂತ, ಎಚ್ ಡಿ ಕೋಟೆ. ಎಸ್ ಸರ್, ಮಾತಾಡಿ ಸರ್, ಅಭಿಪ್ರಾಯ ತಿಳಿಸಿ. ಸರ್, ನಮ್ಮ ಅಭಿಪ್ರಾಯ ಏನಂದ್ರೆ ಇವಾಗ ಕೆರೆಗಳಿಗೆ ಏನು ಕೊಳಚೆ ನೀರು ಹೋಗ್ತಾ ಇದೆ ಅದನ್ನ ಕೊಳಚೆ ನೀರು ಹೋಗಕ್ಕಿಂತ ಮುಂಚೆಗೆ ಟ್ರೀಟ್ಮೆಂಟ್ ಮಾಡಿ ಬಿಟ್ಟು ಸ್ಟೋರೇಜ್ ಮಾಡ್ಬೇಕು ಸರ್. ಇದರಿಂದ ಏನಾಗುತ್ತೆ ಅಂದ್ರೆ ಕಾಯಿಲೆ ಹರಡೋದು ಅಥವಾ ಜನಗಳಿಗೆ ತೊಂದರೆ ಆಗೋದು ತಡೆಗಟ್ಟಬಹುದು ಸರ್. ಇದು ನಮ್ಮ ಅಭಿಪ್ರಾಯ.
ದಯವಿಟ್ಟು ಇದನ್ನ ಸರ್ಕಾರಕ್ಕೆ ಮುಟ್ಟಿಸ್ಬೇಕು, ಎಸ್ಪೆಷಲಿ ಬೆಂಗಳೂರಲ್ಲಿ ಅದರ ಉದ್ದೇಶವೇ ತುಂಬಾ ಕಡೆ ಕೆರೆ ಪಕ್ಕದಲ್ಲಿ ಮನೆಗಳು ಕಟ್ಕೊಂಡು ಇರಕ್ಕಾಗಲ್ಲ, ಸ್ಮೆಲ್ ಬರ್ತಾ ಇದೆ. ಹಂಗಾಗಿ ದಯವಿಟ್ಟು ಸರ್ಕಾರಕ್ಕೆ ಇದನ್ನ ತಲುಪಿಸ್ಬೇಕು ಸರ್ ನೀವು. ಈ ಅಭಿಯಾನದ ಉದ್ದೇಶವೇ ಅದಾಗಿದೆ ಸರ್. ಥ್ಯಾಂಕ್ ಯು ಜವರಾಜ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ಕದ್ರಪ್ಪ ಅಂತ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮಗೇನ? ನಾನು ಬೆಂಗಳೂರಿನ ಕೆಂಗೇರಿ ಉಪನಗರದಲ್ಲಿರೋದು. ಬೆಂಗಳೂರಿನಲ್ಲಿ ಕೆಂಪೇಗೌಡರು ಕಟ್ಟಿರೋ ಕೆರೆಗಳನ್ನೆಲ್ಲ ನಮ್ ಬೆಂಗಳೂರಿನಲ್ಲಿ ಅಧ್ವಾನ ಮಾಡಿದರೆ, ಎಲ್ಲ ಮುಚ್ಚಾಕಿದ್ರೆ ಬಹುತೇಕ. ಓಕೆ. ಇರೋ ಕೆರೆಗಳನ್ನು ರಕ್ಷಣೆ ಮಾಡಕ್ ಆಗ್ತಾ ಇಲ್ಲ. ನಮ್ ಬೆಂಗಳೂರಿನ ಸರ್ಕಾರ ಆಗ್ಲಿ, BBMP GB ಆಗಿದೆ, ರಕ್ಷಣೆ ಮಾಡ್ತಾ ಇಲ್ಲ. ನೂರಾರು ಕೋಟಿ ಖರ್ಚು ಮಾಡಿ ಸ್ಯಾನಿಟರಿ ನೀರು ಕೆರೆಗೆ ಹೋಗ್ತಾ ಇದೆ. ಅಧಿಕಾರಿಗಳ ನಿಷ್ಕ್ರಿಯತೆನೇ ಇದು ಕಾರಣ ಎದ್ದು ಕಾಣಿಸ್ತಾ ಇದೆ. ಜನಪ್ರತಿನಿಧಿಗಳು, ಅಧಿಕಾರಿಗಳು ಮತ್ತು ಪಬ್ಲಿಕ್ ತಪ್ಪಿದೆ ಅದರಲ್ಲಿ, ಯಾರು ಕೇಳಲ್ಲ. ಏನು ಹೋರಾಟ ಮಾಡಿದ್ರು ಎಮ್ಮೆ ಚರ್ಮ, ಅಧಿಕಾರಿಗಳಿಗೆಲ್ಲ ಎಮ್ಮೆ ಚರ್ಮದವ್ರು ಇರೋದು. ಯಾರ ಮಾತು ಕೇಳ್ತಾ ಇಲ್ಲ. ದಯಮಾಡಿ ಸರ್ಕಾರ ಆಗ್ಲಿ, GB ಆಗ್ಲಿ, ಇನ್ಮೇಲಾದ್ರೂ ಎಚ್ಚೆತ್ಕೊಂಡು ಕೆರೆಗಳನ್ನ ರಕ್ಷಣೆ ಮಾಡಬೇಕು. ನಮ್ ಬೆಂಗಳೂರಿನಲ್ಲಿ ಅಂತರ್ಜಲ, ಈ ಕಾವೇರಿ ನೀರನ್ನೇ ನಂಬ್ಕೊಂಡಿರಕ್ಕಾಗಲ್ಲ. ಇದನ್ನು ಅಂತರ್ಜಲ ನಾವು ಬರೋಂಗ ಮಾಡ್ಬೇಕಲ್ವ ಸರ್. ಓಕೆ ಫೈನ್, ಥ್ಯಾಂಕ್ ಯು ಕದ್ರಪ್ಪ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ರಾಜು ಅಂತ. ನಮಸ್ಕಾರ ರಾಜು ಅವರೇ. ನೋಡಿ, ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇವೆ. ರಾಜ್ಯದ ಕೆರೆ ನದಿಗಳು ಅಧ್ವಾನ ಆಗಿದೆ. ಸರ್ಕಾರ ಇಂಥ ಸಂದರ್ಭದಲ್ಲಿ ಮಾಡಬೇಕಾಗಿರೋದೇನು, ಜನರ ಕರ್ತವ್ಯ ಕೂಡ ಇದೆ. ಜನರು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರೇ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನ ತಿಳಿಸುವಾಗ ಜನ ಎಚ್ಚೆತ್ಕೋಬೇಕು, ತಮ್ಮ ಕರ್ತವ್ಯ ಏನು ಅನ್ನೋದನ್ನ ಅರಿತುಕೋಬೇಕು ಅನ್ನೋದರ ಜೊತೆಗೆ ಕೆರೆಗಳನ್ನ ಹೂಳೆತ್ತುವುದಕ್ಕೆ, ನದಿಗಳ ಸಂರಕ್ಷಣೆಗೆ ಸರ್ಕಾರ ಪಣ ತೊಡಬೇಕು. ಅಂದಾಗ ಇಂಥ ಎಲ್ಲ ಕೆಲಸಗಳಾಗುತ್ತೆ ಅನ್ನೋ ಅಭಿಪ್ರಾಯವನ್ನ ಹಂಚ್ಕೋತಾ ಇದ್ದಾರೆ. ಅಭಿಯಾನದ ಮೂಲಕ ನಮ್ಮ ಕೆಲಸವನ್ನ ನಾವು ಮಾಡಿದ್ದೀವಿ. ಈಗ ಸರ್ಕಾರ ಈ ಕೆರೆಗಳ ಸಂರಕ್ಷಣೆಗೆ, ನದಿಗಳಲ್ಲಿರುವಂತಹ ಅಧ್ವಾನವನ್ನ ದೂರ ಮಾಡೋದಕ್ಕೆ ಏನ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡೋಣ.